ಸ್ನೇಹಿತರೆ ನಮಸ್ಕಾರ. ಮರೆಯದ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕವಿರಾಜ್ ಗಿರಿಯಪ್ಪ. ಗೆಳೆಯರೆ, ನಮ್ಮ ಇತಿಹಾಸ ಪಠ್ಯ ಪುಸ್ತಕಗಳನ್ನು ಮೀರಿ ನಮ್ಮ ಎಲ್ಲೆಗೆ ನಿಲುಕದಷ್ಟಿದೆ. ಪಠ್ಯಗಳಿಂದಾಚೆಗೆ ಬಂದು ಇತಿಹಾಸವನ್ನ ಅಧ್ಯಯನ ಮಾಡೋದೇ ಆದ್ರೆ ಹಲವು ವಿಸ್ಮಯಗಳು, ಕುತೂಹಲಗಳು, ನಮಗರಿವಿರದ ಹಲವಾರು ಸಂಗತಿಗಳ ಪರಿಚಯವಾಗುತ್ತೆ. ಪಠ್ಯಗಳಲ್ಲಿ ಪ್ರಮುಖ ವ್ಯಕ್ತಿ ವಿಚಾರಗಳನ್ನು ಅಧ್ಯಯನ ಮಾಡುವ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದು ಇತಿಹಾಸದ ಆಳಕ್ಕಿಳಿದಾಗ ಮಾತ್ರ. ಪಠ್ಯಗಳಲ್ಲಿಲ್ಲದ ಅದೆಷ್ಟೋ ವೀರರು ಹಾಗೂ ಘಟನೆಗಳು, ಈ ರಾಷ್ಟ್ರದ ಭವ್ಯ ನಿರ್ಮಾಣಕ್ಕೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟ ಸಾಕ್ಷಿಗಳು ಚರಿತ್ರೆಯ ಪುಟಗಳಲ್ಲಿ ಮಣ್ಣಾಗಿ ಹೋಗಿವೆ. ಇಂತಹ ಒಬ್ಬ ಮಹಾನ್ ನಾಯಕನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಗೆಳೆಯರೆ, ಹಿಂದವಿ ಸಾಮ್ರಾಜ್ಯ ನಿರ್ಮಾತೃ ಛತ್ರಪತಿ ಶಿವಾಜಿ ಮಹಾರಾಜರ ಅಮೋಘ ಇತಿಹಾಸ ಮತ್ತು ಔರಂಗಜೇಬನ ವಿರುದ್ಧ ಅವರ ಹೋರಾಟಗಳ ಬಗ್ಗೆ ನಮಗೆ ಸ್ಥೂಲ ಪರಿಚಯ ಇರುವುದು ಸಹಜವೇ. ಅದೇ ರೀತಿಯಾಗಿ ಔರಂಗಜೇಬನ ಧರ್ಮಾಂಧತೆಯ ವಿರುದ್ಧ ಸಿಖ್ ಗುರುಗಳಾದ ತೇಜ್ ಬಹದ್ದೂರ್ ಮತ್ತು ಗುರು ಗೋಬಿಂದ್ ಸಿಂಗ್ ಅವರ ಹೋರಾಟಗಳ ಬಗ್ಗೆಯೂ ಸ್ವಲ್ಪ ಮಟ್ಟಿಗೆ ಗೊತ್ತು. ಭಾರತದ ಇತಿಹಾಸಕ್ಕೆ ಒಂದು ಹೊಸ ತಿರುವನ್ನು ನೀಡುವಲ್ಲಿ ಇವರ ಪಾತ್ರ ಅತ್ಯಂತ ಹಿರಿದು. ಆದರೆ ಇತಿಹಾಸದ ಈ ನಿರ್ಣಾಯಕ ಘಟ್ಟದಲ್ಲಿ ಇನ್ನೂ ಅನೇಕರು ಮಹತ್ತರ ಪಾತ್ರ ವಹಿಸಿದ್ದಾರೆ. ಅವರಲ್ಲಿ ಬುಂದೇಲ್ಖಂಡದ ಮಹಾರಾಜ ಛತ್ರಸಾಲ ಒಬ್ಬರಾದರೆ, ಅಸ್ಸಾಂನ ಅಹೋಂ ರಾಜ್ಯದ ಮಹಾರಾಜ ಚಕ್ರಧ್ವಜ ಸಿಂಗ ಇನ್ನೊಬ್ಬರು. ಮಹಾರಾಜ ಛತ್ರಸಾಲ ಶಿವಾಜಿ ಮಹಾರಾಜರಿಂದ ಪ್ರೇರಿತನಾಗಿ ಬುಂದೇಲ್ಖಂಡದಲ್ಲಿ ಕೇವಲ 5 ಕುದುರೆಗಳು ಮತ್ತು 25 ಪದಾತಿಗಳ ಸಹಾಯದಿಂದ ಪ್ರತಿಭಟನೆಯ ಕಹಳೆ ಊದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಕೊನೆಗೊಮ್ಮೆ ವಿಜಯ ಗಳಿಸಿದರೆ, ಅಹೋಂ ಜನತೆ ಸತತವಾಗಿ ಸುಮಾರು 70 ವರ್ಷಗಳ ಕಾಲ ಮುಘಲರ ವಿರುದ್ಧ ಹೋರಾಟ ನಡೆಸಿ ಕೊನೆಗೆ ಔರಂಗಜೇಬನ ಆಡಳಿತದ ವಿರುದ್ಧ ನಿರ್ಣಾಯಕ ಜಯ ಗಳಿಸಿದ್ರು ಅನ್ನೋದು ಅಭೂತಪೂರ್ವವಾದ ವಿಷಯ ಅಲ್ವಾ? ಗೆಳೆಯರೆ, ಅಂದು ಬಂಗಾಳದಲ್ಲಿ ತಮ್ಮ ಆಡಳಿತವನ್ನು ಭದ್ರಪಡಿಸಿದ ಮೊಘಲರು ನೈಸರ್ಗಿಕ ಸಂಪತ್ತಿನಲ್ಲಿ ಸಮೃದ್ಧವಾದ ಅಸ್ಸಾಂ ಪ್ರದೇಶದತ್ತ ತಮ್ಮ ಕಣ್ಣು ತಿರುಗಿಸಿದರು. ಕ್ರಿಸ್ತಶಕ 1615ರಿಂದ ಶುರುವಾದ ಮೊಘಲರ ದಾಳಿಯನ್ನು ಅಹೋಂ ಸೇನೆ ಅನೇಕ ಬಾರಿ ಹಿಮ್ಮೆಟ್ಟಿಸಿತು. ಶಹಜಹಾನ್ನ ಕಾಲದಲ್ಲಿ ಅನೇಕ ಬಾರಿ ನಡೆದ ಹೋರಾಟಗಳಲ್ಲಿ ಅಹೋಂ ಜನ ಶೌರ್ಯ ಮತ್ತು ಅವರ ಯುದ್ಧ ತಂತ್ರಗಳಿಂದ ಮೊಘಲರ ಸೇನೆಯನ್ನು ಮಣ್ಣು ಮುಕ್ಕಿಸಿದರು. ಆದರೆ ಸತತವಾಗಿ ನಡೆದ ಯುದ್ಧಗಳಿಂದ ಬೇಸತ್ತ ಅಹೋಂ ಸೈನ್ಯ ಮೊಘಲರು ನೀಡಿದ ಒಪ್ಪಂದದ ಕರೆಗೆ ಮನ್ನಣೆ ಇಟ್ಟರು. ಪಶ್ಚಿಮ ಅಸ್ಸಾಂ ಪ್ರಾಂತ್ಯವನ್ನು ಮೊಘಲರ ರಾಜ್ಯ ಎಂದು ಅಹೋಂ ರಾಜ ಹಾಗೂ ಪೂರ್ವ ಅಸ್ಸಾಂ ಪ್ರಾಂತ್ಯವನ್ನು ಅಹೋಂ ಜನರ ಸ್ವಾತಂತ್ರ್ಯ ರಾಜ್ಯ ಎಂದು ಮೊಘಲರು ಪರಸ್ಪರ ಗುರುತಿಸಿ ಒಪ್ಪಂದ ಮಾಡಿಕೊಂಡ್ರು. ಆದರೆ ಈ ಒಪ್ಪಂದ ಬಹಳ ಕಾಲ ಉಳಿಲಿಲ್ಲ. ಎರಡೂ ಬಣಗಳ ನಡುವೆ ಅನೇಕ ಬಾರಿ ಚಿಕ್ಕ ಪುಟ್ಟ ಸಂಘರ್ಷಗಳು ಉಂಟಾದವು. ಶಹಜಾನ್ನ ಮರಣದ ನಂತರ ಅಹೋಂ ರಾಜನಾದ ಸಿಂಗಧ್ವಜ ಮೊಘಲರನ್ನ ಗೌಹಾಟಿ ಮತ್ತು ಕಾಮರೂಪಗಳಿಂದ ಓಡಿಸ್ಬಿಟ್ಟ. ಅಲ್ಲದೆ ಢಾಕಾ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅನೇಕ ಮೊಘಲ್ ಪ್ರತಿನಿಧಿಗಳನ್ನು ಬಂಧಿಸಿದ. ನಂತರ ದೆಹಲಿಯ ಸಿಂಹಾಸನವೇರಿದ ಔರಂಗಜೇಬನು ಅಸ್ಸಾಂ ಪ್ರದೇಶದ ಮೇಲೆ ಮತ್ತೆ ದಾಳಿ ಮಾಡಿಸ್ತಾ ಹೋದ. ಅನೇಕ ಬಾರಿ ಅವರನ್ನು ಸೋಲಿಸಿದರೂ ಮೊಘಲರ ಸೇನೆಯ ನಿರಂತರ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಕೊನೆಗೊಮ್ಮೆ ಅಹೋಂ ರಾಜನು ಮತ್ತೊಮ್ಮೆ ಒಪ್ಪಂದ ಮಾಡಿಕೊಳ್ಳಲು ಮೊಘಲರನ್ನ ಆಹ್ವಾನ ನೀಡ್ತಾನೆ. ಆದರೆ ಮೊಘಲರು ತಮ್ಮ ಅಪಾರ ಸೇನೆ ಮತ್ತು ಆರ್ಥಿಕ ಬಲದಿಂದ ಅಹೋಂ ರಾಜನನ್ನು ಮಣಿಸಿ ಅವನ ಮೇಲೆ ಅತ್ಯಂತ ಹೀನಾಯವಾದ ಕರಾರುಗಳನ್ನು ಹೇರ್ಬಿಟ್ರು. 1663ರಲ್ಲಿ ಗಿಲಾಜರಿ ಘಾಟ್ನಲ್ಲಿ ನಡೆದ ಈ ಒಪ್ಪಂದದ ಪ್ರಕಾರ ಸಂಪೂರ್ಣ ಪಶ್ಚಿಮ ಅಸ್ಸಾಂ ಪ್ರಾಂತ್ಯ ಮುಘಲರ ವಶವಾಯಿತು. ಅಹೋಂ ರಾಜ 3 ಲಕ್ಷ ರೂಪಾಯಿಗಳನ್ನು ಪರಿಹಾರಧನ ಎಂದು ನೀಡಬೇಕಾಯಿತು. ಅಲ್ಲದೆ ತನ್ನ ಒಬ್ಬಳೇ ಮಗಳಾದ ರಮಣಿ ಗಭಾರು ಮತ್ತು ತಮ್ಮನ ಮಗಳನ್ನ ಮೊಘಲ್ ದೊರೆಯ ಜನಾನ್ನಕ್ಕೆ ಕಳಿಸ್ಕೊಡ್ಬೇಕಾಯ್ತು. ಸ್ವಾಭಿಮಾನಿಗಳಾದ ಅಹೋಂ ಜನತೆಗೆ ಇದು ತಡೆಯಲಾರದ ಪೆಟ್ಟಾಯಿತು. ಈ ಶೋಕ ಮತ್ತು ಆಘಾತದಿಂದ ತಪ್ತನಾದ ಅಹೋಂ ದೊರೆ ಸಿಂಗಧ್ವಜ ಮರಣ ಹೊಂದುತ್ತಾನೆ. ನಂತರ ಸಿಂಹಾಸನವೇರಿದ ಚಕ್ರಧ್ವಜ ಸಿಂಗ ಮಹಾರಾಜ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸ್ತಾನೆ. ಈ ಪರಾಕ್ರಮಿ ಮಹಾರಾಜನು ಮತ್ತೊಮ್ಮೆ ಮೊಘಲರ ಮೇಲೆ ದಾಳಿ ನಡೆಸಿ ಕೇವಲ 2 ತಿಂಗಳಲ್ಲಿ ಗೌಹಾಟಿ ಸಮೇತ ಸಂಪೂರ್ಣ ಪಶ್ಚಿಮ ಅಸ್ಸಾಮನ್ನು ಕೈವಶಪಡಿಸಿಕೊಂಡ. ಅಸ್ಸಾಂ ಪ್ರಾಂತ್ಯದ ಈ ಸೋಲಿನಿಂದ ನಿದ್ದೆಗೆಟ್ಟ ಔರಂಗಜೇಬನು ಅಹೋಂ ರಾಜನನ್ನು ಮಣಿಸಲು ಅತ್ಯಂತ ದೊಡ್ಡ ಪಡೆಯನ್ನ ಅಂಬರ್ ರಾಜ ರಾಮ್ ಸಿಂಗ್ ಮತ್ತು ಜೈಪುರ್ ರಾಜ ಜೈಸಿಂಗ್ ಅವರ ನೇತೃತ್ವದಲ್ಲಿ ಕಳಿಸ್ಕೊಟ್ಟ. ಗೆಳೆಯರೆ, ಇದೇ ಸಂದರ್ಭದಲ್ಲಿಯೇ ಒಬ್ಬ ಸಮರ್ಥ ವೀರ ನಾಯಕನ ಚರಿತ್ರೆ ಪ್ರಾರಂಭ ಆಗೋದು. ಔರಂಗಜೇಬನ ಈ ಬೃಹತ್ ಸೈನ್ಯವನ್ನು ತಡೆದು ಅಹೋಂ ಪ್ರದೇಶವನ್ನು ರಕ್ಷಿಸಲು ಮಹಾರಾಜರು ತನ್ನ ಸಮರ್ಥ ಸೇನಾನಿ ಲಚಿತ್ ಬೋರ್ಫುಕಾನ್ ನೇತೃತ್ವದಲ್ಲಿ ತನ್ನ ಚಿಕ್ಕ ಸೇನೆಯನ್ನು ಕಳಿಸ್ಕೊಟ್ಟ. ಈ ಲಚಿತ್ ಬೋರ್ಫುಕಾನ್
ಭಾರತ ಕಂಡ ಅತ್ಯಂತ ಮಹಾನ್ ರಣವೀರರಲ್ಲಿ ಒಬ್ಬನು. ತನ್ನ ಯುದ್ಧ ತಂತ್ರಗಳಿಂದ ಮತ್ತು ಶೌರ್ಯದಿಂದ ಸೈರಾ ಘಾಟ್ ಎಂಬಲ್ಲಿ ನಡೆದ ಯುದ್ಧದಲ್ಲಿ ತನ್ನ ಸೇನೆಯ ಸುಮಾರು 10 ಪಟ್ಟು ದೊಡ್ಡದಾದ ಮೊಘಲರ ಸೇನೆಯನ್ನ ಸಂಪೂರ್ಣವಾಗಿ ಸೋಲಿಸಿ ಓಡಿಸಿದ ಲಚಿತ್ ಬೋರ್ಫುಕಾನ್ ಮಹಾರಾಜ ತನ್ನಲ್ಲಿಟ್ಟಿದ್ದ ನಂಬಿಕೆಗೆ ಸಂಪೂರ್ಣ ನ್ಯಾಯ ಒದಗಿಸ್ತಾನೆ. ಗೆಳೆಯರೆ, ಯುದ್ಧದ ಮೊದಲು ಅಹೋಮ್ ಸೇನೆ ನಷ್ಟ ಅನುಭವಿಸತ್ತಾದ್ರೂ ತನ್ನ ಸ್ವಂತದ ಅನಾರೋಗ್ಯವನ್ನ ಗಮನಿಸದೆ ಸಂಗ್ರಾಮಕ್ಕಿಳಿದ ಸೇನಾನಿ ಲಚಿತ್ ಬೋರ್ಫುಕಾನ್ ರಣಾವೇಶದಿಂದ ಹೋರಾಡಿದ. ಇವನ ರಣೋತ್ಸಾಹದಿಂದ ಪ್ರೋತ್ಸಾಹ ಪಡೆದ ಅಹೋಮ್ ಸೇನೆ ವೀರಾವೇಶದಿಂದ ಹೋರಾಡಿ ತಮ್ಮ ರಾಜ್ಯಕ್ಕೆ ವಿಜಯ ತಂದುಕೊಡ್ತು. ಗೆಳೆಯರೆ, ಈ ಭಾರತೀಯ ವೀರ ಸೇನಾನಿಯ ಸ್ಮರಣಾರ್ಥ ಇಂದು ಭಾರತೀಯ ರಾಷ್ಟ್ರೀಯ ರಕ್ಷಣಾ ಸಂಸ್ಥೆ ತನ್ನ ಅತ್ಯುತ್ತಮ ವಿದ್ಯಾರ್ಥಿಗೆ ಲಚಿತ್ ಬೋರ್ಫುಕಾನ್ ಹೆಸರಿನಲ್ಲಿ ಸ್ವರ್ಣ ಪದಕವನ್ನು ನೀಡ್ತಾ ಇದೆ. ಆದರೂ ಬಹುಪಾಲು ಭಾರತೀಯರಿಗೆ ಲಚಿತ್ ಬೋರ್ಫುಕಾನ್ ಮತ್ತು ಪರದೇಶಿಯರ ಆಳ್ವಿಕೆಗಿಂತ ಮರಣವೇ ಉತ್ತಮ ಎಂದು ಘೋಷಿಸಿದ ಮಹಾರಾಜ ಚಕ್ರಧ್ವಜ ಸಿಂಗನ ಬಗ್ಗೆ ಗೊತ್ತೇ ಇಲ್ಲ ಎಂಬುದು ವಿಷಾದನೀಯ. ಬಹುಪಾಲು ಇತಿಹಾಸಕಾರರ ದೃಷ್ಟಿ ಕೇವಲ ದಿಲ್ಲಿಯಿಂದ ನಡೆದ ಆಡಳಿತದ ಮೇಲೆಯೇ ಕೇಂದ್ರೀಕೃತವಾದದ್ದೇ ಇದಕ್ಕೆ ಮುಖ್ಯ ಕಾರಣ. ಭಾರತದ ಇತಿಹಾಸದ ಮೇಲೆ ದಿಲ್ಲಿಯ ದೃಷ್ಟಿಕೋನದ್ದೇ ಮೇಲುಗೈ ಎಂದು ಕಾಣುತ್ತೆ. ದಿಲ್ಲಿಯ ಆಡಳಿತದ ಕಥೆಯೇ ಇತಿಹಾಸದ 3 ಪಾಲು ತುಂಬಿಕೊಂಡಿದೆ ಎನ್ನಬಹುದು. ಆದರೆ ಭಾರತವೆಂದರೆ ದಿಲ್ಲಿ ಮತ್ತು ಉತ್ತರ ಭಾರತ ಮಾತ್ರವಲ್ಲ. ಕೇವಲ ಸಾಮ್ರಾಟ್ ಅಶೋಕ, ಮಹಾರಾಜ ಹರ್ಷವರ್ಧನ, ಅಕ್ಬರ್ ಬಾದ್ಶಾಹರು ಮಾತ್ರ ಮಹಾನ್ ರಾಜರಲ್ಲ. ಭಾರತದ ಇತರೆ ಪ್ರದೇಶಗಳಲ್ಲಿಯೂ ಭಾರತೀಯರೆಲ್ಲರೂ ಹೆಮ್ಮೆ ಪಡುವಂತಹ ಮಹಾರಾಜರುಗಳು ರಾಜ್ಯವಾಳಿದ್ದಾರೆ. ಇಮ್ಮಡಿ ಪುಲಿಕೇಶಿ, ರಾಜರಾಜ ಚೋಳ, ರಾಷ್ಟ್ರಕೂಟರ 3ನೇ ಗೋವಿಂದ, ಅವನ ಮಗ ಅಮೋಘವರ್ಷ ನೃಪತುಂಗ, ಹೊಯ್ಸಳರ ವಿಷ್ಣುವರ್ಧನ, ವಿಜಯನಗರದ ಕೃಷ್ಣದೇವರಾಯರು, ಛತ್ರಪತಿ ಶಿವಾಜಿ ಮಹಾರಾಜ್ ಹೀಗೆ ಮುಂತಾದ ರಾಜರುಗಳು ಮಾಡಿದ ಆಡಳಿತದ ಸಾಧನೆ ಅಪ್ರತಿಮವಾದದ್ದು. ಇವರುಗಳ ಪರಾಕ್ರಮ ಉತ್ತರದ ಯಾವ ರಾಜರಿಗೂ ಕಡಿಮೆ ಏನಿಲ್ಲ. ಆದರೂ ಇಂತಹ ಮಹಾನುಭಾವರ ಹೆಸರು ಮತ್ತು ಸಾಧನೆ ಭಾರತದ ಇತಿಹಾಸದಲ್ಲಿ ಕೇವಲ ಕೆಲವು ಸಾಲುಗಳಲ್ಲಿ ಮುಗಿದೋಗುತ್ತೆ. ಅದರಂತೆಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ಹಾಗೂ ಕಾರ್ಯನಿರ್ವಹಿಸಿದ ತಿಲಕರು, ಗೋಖಲೆ, ಆಲೂರು ವೆಂಕಟರಾಯರು, ಸುಬ್ರಹ್ಮಣ್ಯ ಭಾರತಿ ಮುಂತಾದ ಮಹಾತ್ಮರ ಹೆಸರು ನಮ್ಮ ಇತಿಹಾಸದ ಪುಟಗಳಲ್ಲಿ ಚದುರದಂತೆ ಅಲ್ಲಲ್ಲಿ ಕಾಣಬರುತ್ತೆ. ಇತಿಹಾಸದ ಎಲ್ಲ ಮುಖಗಳ ಬಗ್ಗೆ ಸಮಗ್ರ ಸಂಶೋಧನೆಯಾಗಿ ನಮ್ಮ ಇತಿಹಾಸದ ಎಲ್ಲ ಮಹಾನುಭಾವರುಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ಎಲ್ಲ ಭಾರತೀಯರಿಗೆ ತಿಳಿಯುವಂತಾಗಲಿ ಅನ್ನೋದು ನನ್ನ ಆಶಯ. ಗೆಳೆಯರೆ, ಅಹೋಮ್ ರಾಜ್ಯದ ಲಾಚಿತ್ ಬೋರ್ಫುಕಾನ್ ಬಗ್ಗೆ ತಿಳಿಯೋ ಕುತೂಹಲ ಹೆಚ್ಚಾಗಿ ನಾನು ಸ್ವಲ್ಪ ತಿಳಿದು ನಿಮಗೂ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಒಂದೇ ಮಾತರಂ ಅನ್ನೋ ಘೋಷಣೆಯೊಂದಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.